ಈಗ ನಿಖಿಲ್ ಅವರು ನಿಮ್ಮೆಲ್ಲರನ್ನ ಮತವನ್ನ ಕೇಳ್ತಕ್ಕಂತ ಒಂದು ಮನವಿಯನ್ನ ಮಾಡ್ತಾರೆ ತಮ್ಮೆಲ್ಲರಿಗೆ. ಇವತ್ತಿನ ದಿನ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ಹಾಗೂ ಎಲ್ಲ ನನ್ನ ರೈತ ಬಂಧುಗಳು ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ನನ್ನ ಯುವಕ ಮಿತ್ರರು ಹಾಗೂ ಎಲ್ಲ ನನ್ನ ತಾಯಂದಿರಿಗೆ ಮೊದಲನೇದಾಗಿ ವಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಈಗ ತಾನೇ ಕುಮಾರಣ್ಣ ಹೇಳ್ತಾ ಇದ್ರು, ಬಹುಶಃ 4 ಗಂಟೆಗಳ ಕಾಲ ಆಗಿದೆ ಇವಾಗ ಆಲ್ರೆಡಿ. 4 ಗಂಟೆಗಳ ಕಾಲ ಆದ್ರೂ ಕೂಡ ಇಂಥ ಉರಿ ಬಿಸಿನಲ್ಲಿ ತಾವು ಕುಮಾರಣ್ಣನಿಗೋಸ್ಕರ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೋಸ್ಕರ ತಾವೆಲ್ಲರೂ ಇವತ್ತು ಬಹಳ ಶಾಂತಿಯುತವಾಗಿ ಇವತ್ತು ನಮ್ಮ ಪ್ರೀತಿಯನ್ನ ಏನ್ ತೋರಿಸ್ತಿದ್ದೀರಿ, ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಎರಡೂ ನಾಯಕರುಗಳು ಇವತ್ತು ತೀರ್ಮಾನ ಮಾಡಿ ನನ್ನನ್ನ ಮಂಡ್ಯ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತಿನ ದಿನ ನನ್ನ ನಾಮಪತ್ರ ಸಲ್ಲಿಕೆಯ ದಿನ ತಾವುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸೇರಿ ನನ್ನನ್ನು ಆಶೀರ್ವದಿಸ್ತಿದ್ದೀರಿ. ನಿಜವಾಗ್ಲೂ ಯಾವ ರೀತಿ ನಾನು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಕುಟುಂಬದಲ್ಲಿ ಇವತ್ತು ಭಗವಂತ ನನಗೆ ಜನ್ಮ ಕೊಟ್ಟಿರೋದು ಬಹುಶಃ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಹಾಸನ್ ಜಿಲ್ಲೆಯಲ್ಲಿ ಸಿಗುವಂತಹ ಪ್ರೀತಿ, ದೇವೇಗೌಡರ ಹುಟ್ಟೂರು ಹಾಸನ್ ಜಿಲ್ಲೆ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ಇವತ್ತು ಮಂಡ್ಯ ಜಿಲ್ಲೆಯ ಜನ ನಮ್ಮ ಕುಟುಂಬದ ಮೇಲೆ ಇಟ್ಕೊಂಡಿದ್ದೀರಿ. 60 ವರ್ಷಗಳ ಕಾಲದಿಂದ ತಾವುಗಳು ದೇವೇಗೌಡರನ್ನ, ಕುಮಾರಣ್ಣನ ಸಾಕಿ ಸಲಹಿ ಇವತ್ತು ರಾಜಕಾರಣದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣಕರ್ತರಾದಂತ ತಮ್ಮಂತ ತಂದೆ ತಾಯಂದ್ರ ಪಾದಕ್ಕೆ ನನ್ನ ನಮನಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಿಜ ಹೇಳಬೇಕು ಅಂದ್ರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆಯ ದಿನ ಅನಿಕೆರೆಗೆ ಹೋಗಿದ್ದೆ. ಸೀನಣ್ಣನ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಶಿವರಾಮಣ್ಣ ಒಂದು ನಿಮಿಷ ಮುಂದೆ ಬರಬೇಕು, ಒಂದು ನಿಮಿಷ ಬಾರಣ್ಣ. ನಮ್ಮ ಶಿವರಾಮಣ್ಣ ಅವರು ಮಾತಾಡ್ತಾ ವೇದಿಕೆ ಮೇಲೆ ಒಂದು ದೊಡ್ಡ ಮಾತನಾಡಿದ್ರು. ಇವತ್ತು ಹಾಲಿ ಸಂಸದರಾದಂತ ನಮ್ಮ ಶಿವರಾಮಣ್ಣ ಅವರು ಒಂದು ಮಾತು ಹೇಳಿದ್ರು, ಜೆಡಿಎಸ್ ಪಕ್ಷ ನನಗೆ ಯಾವ ಪಾತ್ರ ಕೊಟ್ರು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ರು. ಇವತ್ತು ನನಗೂ ಕೂಡ ನನ್ನ ಜೆಡಿಎಸ್ ಪಕ್ಷ, ನಾನೇನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದೊಡ್ಡ ಮಟ್ಟದ ದುಡಿಮೆ ಮಾಡಿಲ್ಲ, ಸಣ್ಣ ಪುಟ್ಟ ದುಡಿಮೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಹಲವಾರು ವಿಚಾರಗಳಲ್ಲಿ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತ ಜೊತೆಗೆ, ಬಂಧುಗಳ ಜೊತೆಗೆ ಇವತ್ತು ನಾನು ನಿಂತಿರುವುದುಂಟು. ಇದನ್ನೆಲ್ಲ ಗಮನಿಸಿ ವಿಶೇಷವಾಗಿ ನಮ್ಮ ಪಕ್ಷದ 8 ಜನ ಶಾಸಕರು ಇವತ್ತು ನನ್ನ ಬೆಂಬಲಕ್ಕೆ ನಿಂತು, ಇಲ್ಲ ನೀವು ಈ ಏನಣ್ಣ MLCಗಳು 3 MLCಗಳು ಕೂಡ ಶ್ರೀಕಂಠಣ್ಣ, ಅಪ್ಪಾಜಿಗೌಡರು ಹಾಗೂ ಮರ್ತಿಪಣ್ಣನು ಇಲ್ಲೇ ಇದ್ದಾರೆ, ಎಲ್ಲರೂ ಸೇರಿ ಇವತ್ತು ನನ್ನನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಇದು ವಿಚಾರವಾಗಿ ಬಹುತೇಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆ ಚರ್ಚೆ ಮಾಡಿ, ಮುಖಂಡರುಗಳ ಚರ್ಚೆ ಮಾಡಿ, ನಮ್ಮ ಪಕ್ಷದ ವರಿಷ್ಠರಾದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡ್ತಾರೆ. ಎಲ್ಲ ನನ್ನ ಪಕ್ಷದ ಶಾಸಕರುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನನ್ನ ನಂಬಿ
ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ತಾವೇನ್ ಕಣಕ್ಕಿಳಿಸ್ತಾ ಇದ್ದೀರಿ, ತಮ್ಮ ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ಇರೋ ರೀತಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ನನ್ನ ಸಂಪೂರ್ಣವಾಗಿ ನಾನು ಅದರಲ್ಲೂ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ನನ್ನ ಜೀವನವನ್ನ ಇನ್ನ ಮುಂದಿನ ರಾಜಕೀಯದ ಭವಿಷ್ಯವನ್ನ ತಮಗೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ನನ್ನ ಮನಸ್ಸಿಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಇವತ್ತು ಡಿ ಕೆ ಸಾಹೇಬ್ರ ಒಂದು ಆಶೀರ್ವಾದ ನನ್ನ ಮೇಲಿರೋದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಧನ್ಯವಾದಗಳು ಅಣ್ಣ ತಾವು ಬಂದಿರೋದು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಾದಂತ ಮೊದಲನೇದಾಗಿ ರಾಹುಲ್ ಗಾಂಧೀಜಿ ಅವರು, ಸಿದ್ದರಾಮಯ್ಯಜಿ ಅವರು, ಡಿ ಕೆ ಶಿವಕುಮಾರ್ ಅಣ್ಣ ಅವರು, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಜಿ ಅವರು, ಇವರು ಎಲ್ಲರ ಒಂದು ಬೆಂಬಲಿತ ಅಭ್ಯರ್ಥಿಯಾದಂತ ನಾನು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷ ಹಾಗೂ ಜೆಡಿಎಸ್ ಪಕ್ಷ ನನ್ನನ್ನ ಇವತ್ತು ಬೆಂಬಲಿಸಿ ಇವತ್ತೇನು ನನ್ನನ್ನ ಸ್ಪರ್ಧೆಗೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಇಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾವು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರಾಗಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನೆನ್ನೆಯ ದಿನ ಕುಮಾರಣ್ಣನ ಜೊತೆಗೆ ಹಲವಾರು ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟಾಗ ನಾನು ಇನ್ನು ವಯಸ್ಸಿನಲ್ಲಿ ಚಿಕ್ಕ ಹುಡುಗ, ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸೋದು ಸರಿ ಇಲ್ಲ ಅಂತ ಹಿಂದೆ ನಿಂತು ಗಮನಿಸ್ತಾ ಇದ್ದೆ. ಕುಮಾರಣ್ಣನ ಹತ್ರ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಒಂದು ಮಾತು ಹೇಳ್ತಾ ಇದ್ರು, ಒಂದಷ್ಟು ಗೊಂದಲಗಳಿದೆ ಅನ್ನೋ ಒಂದು ವಿಚಾರ ನನ್ನ ಕಿವಿಗೆ ನಾನು ಕೇಳಿಸ್ಕೊಂಡೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕುಮಾರಣ್ಣ ಅವರಾಗ್ಲಿ ನಾನಾಗ್ಲಿ ಯಾವುದೇ ರೀತಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಾವೆಲ್ಲ ಅಣ್ಣ ತಮ್ಮಂದ್ರೇನಿದ್ದೀವಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಇವತ್ತು ಈ ಒಂದು ವೇದಿಕೆ ಮೇಲೆ ಕೊಡ್ತಾ ಇದ್ದೀನಿ. ಇನ್ನ ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರುಗಳು ತಾವುಗಳು ಕುಮಾರಣ್ಣನ, ದೇವೇಗೌಡರ ಸಾಹೇಬರನ್ನ ತಮ್ಮ ಮಗನ ರೀತಿನಲ್ಲಿ ಇವತ್ತು ಯಾವ ರೀತಿ ತಾವುಗಳು ಅವ್ರನ್ನ ಬೆಳೆಸಿ ರಾಜಕೀಯವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕೂರ್ಲಿಕ್ಕೆ ಕಾರಣಕರ್ತರಾದಂತ ನನ್ನ ತಂದೆ ತಾಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವೇಗೌಡರು ಕುಮಾರಣ್ಣ ಅವರ ಒಂದು ರಕ್ತ